ಹಿರಿಯೂರು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಒಂದು ರಣವ್ಯೂಹವನ್ನ ಸಿದ್ಧಪಡಿಸಿಕೊಂಡಿದೆ ಅಂತ ಹೇಳಲಾಗ್ತದೆ. ಅದೇನು ಅಂತಂದ್ರೆ ಎಸ್ಟಿ ಕಾರ್ಡ್ ಅನ್ನ ಪ್ರಯೋಗ ಮಾಡೋದಕ್ಕೆ, ಅದನ್ನ ಅಸ್ತ್ರವನ್ನಾಗಿ ಹೂಡೋದಕ್ಕೆ ಕೇಸರಿ ಪಾಳ್ಯ ಸಿದ್ಧಗೊಳ್ತಾ ಇದೆ ಅಂತ ಅದು ಗೊತ್ತಾಗ್ತಾ ಇದೆ. ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಲು ವಿ ಸೋಮಣ್ಣ ಅವರು ಪತ್ರವನ್ನ ಬರೆದಿದ್ರು. ಪತ್ರವನ್ನ ಬರೆದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈಗ ಅವರ ಮನವಿಯನ್ನ ಕೇಂದ್ರ ಗೃಹ ಇಲಾಖೆ ಪುರಸ್ಕರಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಡುಗೊಲ್ಲರ ವೋಟ್ ಬ್ಯಾಂಕ್ಗೆ ಬಿಜೆಪಿ ಕೈ ಹಾಕಿದಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2020 ಶಿರಾ ಬೈ ಎಲೆಕ್ಷನ್ ನಲ್ಲಿ ಇದೇ ಅಸ್ತ್ರವನ್ನ ಬಳಸಿದ್ದಂತಹ ಬಿಜೆಪಿ ಕಾಡುಗೊಲ್ಲ ನಿಗಮ ಮಂಡಳಿ ಸ್ಥಾಪಿಸಿ ಶಿರಾದಲ್ಲಿ ಸಕ್ಸಸ್ ಆಗಿತ್ತು. ಈಗ ಹಿರಿಯೂರಲ್ಲೂ ಕೂಡ ಕಾಡುಗೊಲ್ಲ ನಿರ್ಣಾಯಕ ಪಾತ್ರವನ್ನ ವಹಿಸುವಂತ ಹಿನ್ನೆಲೆಯಲ್ಲಿ ಆ ಒಂದು ಮತ ಬ್ಯಾಂಕ್ಗೆ ಕೈ ಹಾಕುವಂತ ಕೆಲಸವನ್ನ ಕೇಸರಿ ಪಾಳ್ಯ ಮಾಡ್ತಾ ಇದೆ. ಅದನ್ನ ಮಾಡಿರೋದು ವಿ ಸೋಮಣ್ಣ ಅವರು. ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಕೇಂದ್ರ ಗೃಹ ಇಲಾಖೆ ಅದನ್ನ ಪುರಸ್ಕರಿಸಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇದು ಎಷ್ಟು ವರ್ಕೌಟ್ ಆಗುತ್ತೆ ಬಿಜೆಪಿಗೆ? ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಈ ಒಂದು ಸ್ಟ್ರಾಟಜಿಯನ್ನ ಈಗ ಬಿಜೆಪಿ ಮಾಡಿರತಕ್ಕಂಥದ್ದು ಅಂದ್ರೆ ಹಿರಿಯೂರು ಉಪಚುನಾವಣೆಯ ಒಂದು ಗೆಲುವಿಗಾಗಿ ಈಗ ಈ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿಯಿಂದ ಎಸ್ಟಿ ಕಾರ್ಡ್ ಪ್ಲೇ ಅನ್ನು ಕೂಡ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಅಂದ್ರೆ ಈ ಕಾಡುಗೊಲ್ಲ ಜನಾಂಗವನ್ನ ಎಸ್ಟಿಗೆ ಸೇರಿಸಿದ್ರೆ ಒಂದು ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಪ್ಲಾನ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ಅಂದ್ರೆ 2020 ನಡೆದಂತಹ ಸಿರಾ ಉಪಚುನಾವಣೆಯಲ್ಲೂ ಕೂಡ ಇದೇ ಒಂದು ತಂತ್ರವನ್ನು ಕೂಡ ಬಿಜೆಪಿ ಮಾಡಿತ್ತು. ಅಂದ್ರೆ ಕಾಡುಗೊಲ್ಲ ನಿಗಮ ಮಂಡಳಿಯನ್ನ ಶಿರಾದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಕಾಡುಗೊಲ್ಲ ಮತವನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಸಕ್ಸಸ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾಗಿ ಒಂದು ಎಸ್ಟಿ ಕಾರ್ಡ್ ಪ್ಲೇ ಮಾಡಿದ್ರೆ ನಿಜಕ್ಕೂ ಕೂಡ ಕಾಡುಗೊಲ್ಲ ಮತಗಳು ಬಿಜೆಪಿಗೆ ಬರುತ್ತೆ ಅನ್ನೋದು ಕೂಡ ಒಂದು ಕಂಡೀಷನ್ ಕೂಡ ಇರತಕ್ಕಂಥ. ಅದೇ ರೀತಿಯಾಗಿ ಅಂದ್ರೆ ಇನ್ನೊಂದ್ ಕಡೆ ಆ ಒಂದು ಹಿರಿಯೂರು ಭಾಗದಲ್ಲಿ ಕಾಡುಗೊಲ್ಲರ ಮತಗಳು ಒಂದು ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಅದರಿಂದ ಅವ್ರನ್ನ ಸೆಳೆದಕ್ಕೆ ಈ ಒಂದು ತಂತ್ರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ವಿಚಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಗೃಹ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ರು. ಜೊತೆಗೆ ಅಮಿತ್ ಶಾ ಅವ್ರನ್ನ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಕೂಡ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದರಂತೆ ಏನು ಈಗ ಗೃಹ ಇಲಾಖೆಯಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಈಗ ಪತ್ರವನ್ನು ಕೂಡ ರವಾನೆ ಮಾಡಿ ವಿಸ್ತೃತ ಅಧ್ಯಯನವನ್ನು ನಡೆಸುವಂತೆ ಈಗ ಗೃಹ ಇಲಾಖೆ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಎಲ್ಲ ಒಂದ್ ಕಡೆ ಎಸ್ಟಿ ಪಟ್ಟಿಗೆ ಕಾಡುಗೊಲ್ಲ ಜನಾಂಗವನ್ನ ಸೇರಿಸಿದ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ಲಾನ್ ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಿರಿಯೂರು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಒಂದು ರಣವ್ಯೂಹವನ್ನ ಸಿದ್ಧಪಡಿಸಿಕೊಂಡಿದೆ ಅಂತ ಹೇಳಲಾಗ್ತದೆ. ಅದೇನು ಅಂತಂದ್ರೆ ಎಸ್ಟಿ ಕಾರ್ಡ್ ಅನ್ನ ಪ್ರಯೋಗ ಮಾಡೋದಕ್ಕೆ, ಅದನ್ನ ಅಸ್ತ್ರವನ್ನಾಗಿ ಹೂಡೋದಕ್ಕೆ ಕೇಸರಿ ಪಾಳ್ಯ ಸಿದ್ಧಗೊಳ್ತಾ ಇದೆ ಅಂತ ಅದು ಗೊತ್ತಾಗ್ತಾ ಇದೆ. ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಲು ವಿ ಸೋಮಣ್ಣ ಅವರು ಪತ್ರವನ್ನ ಬರೆದಿದ್ರು. ಪತ್ರವನ್ನ ಬರೆದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈಗ ಅವರ ಮನವಿಯನ್ನ ಕೇಂದ್ರ ಗೃಹ ಇಲಾಖೆ ಪುರಸ್ಕರಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಡುಗೊಲ್ಲರ ವೋಟ್ ಬ್ಯಾಂಕ್ಗೆ ಬಿಜೆಪಿ ಕೈ ಹಾಕಿದಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2020 ಶಿರಾ ಬೈ ಎಲೆಕ್ಷನ್ ನಲ್ಲಿ ಇದೇ ಅಸ್ತ್ರವನ್ನ ಬಳಸಿದ್ದಂತಹ ಬಿಜೆಪಿ ಕಾಡುಗೊಲ್ಲ ನಿಗಮ ಮಂಡಳಿ ಸ್ಥಾಪಿಸಿ ಶಿರಾದಲ್ಲಿ ಸಕ್ಸಸ್ ಆಗಿತ್ತು. ಈಗ ಹಿರಿಯೂರಲ್ಲೂ ಕೂಡ ಕಾಡುಗೊಲ್ಲ ನಿರ್ಣಾಯಕ ಪಾತ್ರವನ್ನ ವಹಿಸುವಂತ ಹಿನ್ನೆಲೆಯಲ್ಲಿ ಆ ಒಂದು ಮತ ಬ್ಯಾಂಕ್ಗೆ ಕೈ ಹಾಕುವಂತ ಕೆಲಸವನ್ನ ಕೇಸರಿ ಪಾಳ್ಯ ಮಾಡ್ತಾ ಇದೆ. ಅದನ್ನ ಮಾಡಿರೋದು ವಿ ಸೋಮಣ್ಣ ಅವರು. ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಕೇಂದ್ರ ಗೃಹ ಇಲಾಖೆ ಅದನ್ನ ಪುರಸ್ಕರಿಸಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇದು ಎಷ್ಟು ವರ್ಕೌಟ್ ಆಗುತ್ತೆ ಬಿಜೆಪಿಗೆ? ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಈ ಒಂದು ಸ್ಟ್ರಾಟಜಿಯನ್ನ ಈಗ ಬಿಜೆಪಿ ಮಾಡಿರತಕ್ಕಂಥದ್ದು ಅಂದ್ರೆ ಹಿರಿಯೂರು ಉಪಚುನಾವಣೆಯ ಒಂದು ಗೆಲುವಿಗಾಗಿ ಈಗ
ಈ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿಯಿಂದ ಎಸ್ ಟಿ ಕಾರ್ಡ್ ಪ್ಲೇ ಅನ್ನು ಕೂಡ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಅಂದ್ರೆ ಈ ಕಾಡುಗೊಲ್ಲ ಜನಾಂಗವನ್ನು ಎಷ್ಟಿಗೆ ಸೇರಿಸಿದ್ರೆ ಒಂದು ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಪ್ಲಾನ್ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ಅಂದ್ರೆ 2020 ನಡೆದಂತಹ ಸಿರಾ ಉಪಚುನಾವಣೆಯಲ್ಲೂ ಕೂಡ ಇದೇ ಒಂದು ತಂತ್ರವನ್ನು ಕೂಡ ಬಿಜೆಪಿ ಮಾಡಿತ್ತು. ಅಂದ್ರೆ ಕಾಡುಗೊಲ್ಲ ನಿಗಮ ಮಂಡಳಿಯನ್ನ ಶಿರಾದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಕಾಡುಗೊಲ್ಲ ಮತವನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಸಕ್ಸಸ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾಗಿ ಒಂದು ಎಸ್ ಟಿ ಕಾರ್ಡ್ ಪ್ಲೇ ಮಾಡಿದ್ರೆ ನಿಜಕ್ಕೂ ಕೂಡ ಕಾಡುಗೊಲ್ಲ ಮತಗಳು ಬಿಜೆಪಿಗೆ ಬರುತ್ತೆ ಅನ್ನೋದು ಕೂಡ ಒಂದು ಕಂಡೀಷನ್ ಕೂಡ ಇರತಕ್ಕಂಥ. ಅದೇ ರೀತಿಯಾಗಿ ಅಂದ್ರೆ ಇನ್ನೊಂದ್ ಕಡೆ ಆ ಒಂದು ಹಿರಿಯೂರು ಭಾಗದಲ್ಲಿ ಕಾಡುಗೊಲ್ಲರ ಮತಗಳು ಒಂದು ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಅದರಿಂದ ಅವ್ರನ್ನ ಸೆಳೆದಕ್ಕೆ ಈ ಒಂದು ತಂತ್ರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ವಿಚಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಗೃಹ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ರು. ಜೊತೆಗೆ ಅಮಿತ್ ಶಾ ಅವ್ರನ್ನ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಕೂಡ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರೋದು. ಅದರಂತೆ ಏನು ಈಗ ಗೃಹ ಇಲಾಖೆಯಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಈಗ ಪತ್ರವನ್ನು ಕೂಡ ರವಾನೆ ಮಾಡಿ ವಿಸ್ತೃತ ಅಧ್ಯಯನವನ್ನು ನಡೆಸುವಂತೆ ಈಗ ಗೃಹ ಇಲಾಖೆ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಎಲ್ಲೋ ಒಂದ್ ಕಡೆ ಎಸ್ ಟಿ ಪಟ್ಟಿಗೆ ಕಾಡುಗೊಲ್ಲ ಜನಾಂಗವನ್ನು ಸೇರಿಸಿದ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ಲಾನ್ ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.